ಅರಣ್ಯಕಾಂಡ ಅಧ್ಯಾಯ 6. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ನಾಜೀರರ ಹರಕೆಯನ್ನು, ಅಂದರೆ ಯೆಹೋವನಿಗೆ ತನ್ನನ್ನು ಪ್ರತಿಷ್ಠಿಸಿಕೊಳ್ಳುವ ವಿಶೇಷವಾದ ಹರಕೆಯನ್ನು ಮಾಡಿದಾಗ ದ್ರಾಕ್ಷಾರಸವನ್ನು ಮದ್ಯವನ್ನು ಮುಟ್ಟಬಾರದು. ದ್ರಾಕ್ಷಾರಸದ ಹುಳಿಯನ್ನಾಗಲಿ ಬೇರೆ ಮದ್ಯದ ಹುಳಿಯನ್ನಾಗಲಿ ಕುಡಿಯಬಾರದು. ದ್ರಾಕ್ಷೆ ಹಣ್ಣಿನಿಂದ ಮಾಡಿದ ಯಾವ ಪಾನವನ್ನೂ ಕುಡಿಯಬಾರದು. ಹಸಿದಾಗಲಿ ಒಣಗಿದ್ದಾಗಲಿ ದ್ರಾಕ್ಷೆ ಹಣ್ಣನ್ನು ತಿನ್ನಬಾರದು. ಅವನು ಹರಕೆ ಮಾಡಿ ಪ್ರತಿಷ್ಠಿಸಿಕೊಂಡ ದಿನಗಳಲ್ಲೆಲ್ಲ ದ್ರಾಕ್ಷಾಲತೆಯಿಂದ ಉತ್ಪನ್ನವಾದ ಈಚನ್ನಾದರೂ ತೃಣವನ್ನಾದರೂ ತಿನ್ನಬಾರದು. ಅವನು ತನ್ನ ಹರಕೆಯ ದಿನಗಳಲ್ಲೆಲ್ಲ ಕ್ಷೌರ ಮಾಡಿಸಿಕೊಳ್ಳಬಾರದು. ಅವನು ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡ ದಿನಗಳು ಮುಗಿಯುವ ತನಕ ತಾನು ಮೀಸಲಾಗಿದ್ದು ತನ್ನ ತಲೆಯ ಕೂದಲನ್ನು ಕತ್ತರಿಸದೆ ಬಿಡಬೇಕು. ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡ ದಿನಗಳೆಲ್ಲ ಯಾವ ಶವವನ್ನೂ ಮುಟ್ಟಬಾರದು. ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರಲ್ಲಿ ಯಾರು ಸತ್ತರೂ ಅವರ ನಿಮಿತ್ತ ಅವನು ತನ್ನನ್ನು ಅಪವಿತ್ರ ಮಾಡಿಕೊಳ್ಳಬಾರದು. ತಾನು ದೇವರಿಗೆ ಮೀಸಲಾಗಿ ಬಿಟ್ಟ ಕೂದಲು ತಲೆಯ ಮೇಲೆ ಇದೆಯಲ್ಲ, ತಾನು ಪ್ರತಿಷ್ಠಿಸಿಕೊಂಡಿರುವ ದಿನಗಳಲ್ಲೆಲ್ಲ ಅವನು ಯೆಹೋವನಿಗೆ ಮೀಸಲಾಗಿಯೇ ಇರಬೇಕು. ಯಾವನಾದರೂ ಅಕಸ್ಮಾತ್ತಾಗಿ ಅವನ ಬಳಿಯಲ್ಲೇ ಸತ್ತದರಿಂದ ತಾನು ಪ್ರತಿಷ್ಠಿಸಿಕೊಂಡ ತಲೆ ಕೂದಲು ಅಪವಿತ್ರವಾದರೆ 7ನೇ ದಿನದಲ್ಲಿ, ಅಂದರೆ ಶುದ್ಧನಾಗುವ ದಿನದಲ್ಲಿ ತಲೆಯನ್ನು ಕ್ಷೌರ ಮಾಡಿಸಿಕೊಳ್ಳಬೇಕು. 8ನೇ ದಿನದಲ್ಲಿ ಅವನು 2 ಬೆಳವಕ್ಕಿಗಳನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ದೇವದರ್ಶನದ ಗುಡಾರದ ಬಾಗಿಲಿಗೆ ಯಾಜಕನ ಬಳಿಗೆ ತರಬೇಕು. ಯಾಜಕನು ದೋಷ ಪರಿಹಾರ ಯಜ್ಞವಾಗಿ ಒಂದನ್ನು, ಸರ್ವಾಂಗ ಹೋಮವಾಗಿ ಇನ್ನೊಂದನ್ನೂ ಸಮರ್ಪಿಸಿ ಶವ ಸೋಂಕಿದವನಿಗೋಸ್ಕರ ದೋಷ ಪರಿಹಾರ ಮಾಡಿ ಅವನ ತಲೆಯ ಕೂದಲನ್ನು ಆ ದಿನದಿಂದ ಪವಿತ್ರವೆಂದು ನಿರ್ಣಯಿಸಬೇಕು. ಅವನು ಎಷ್ಟು ದಿನಗಳವರೆಗೆ ತನ್ನನ್ನು ಪ್ರತಿಷ್ಠಿಸಿಕೊಂಡಿದ್ದನೋ ಅಷ್ಟು ದಿನಗಳವರೆಗೆ ಹೊಸದಾಗಿ ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಳ್ಳಬೇಕು. ಮತ್ತು ಪ್ರಾಯಶ್ಚಿತ್ತ ಯಜ್ಞವಾಗಿ 1 ವರ್ಷದ ಕುರಿಯನ್ನು ಸಮರ್ಪಿಸಬೇಕು. ಮೊದಲು ಮಾಡಿದ್ದ ಹರಕೆಗೆ ವಿಘ್ನ ಪ್ರಾಪ್ತವಾದದರಿಂದ ಕಳೆದು ಹೋದ ದಿನಗಳು ವ್ಯರ್ಥವಾದವು. ನಾಜೀರನು ತನ್ನ ವ್ರತ ದಿನಗಳು ಮುಗಿದಾಗ ನಡೆಯಬೇಕಾದ ಕ್ರಮ. ಅವನು ದೇವದರ್ಶನದ ಗುಡಾರದ ಬಾಗಿಲಿಗೆ ಬಂದು ಯೆಹೋವನಿಗೆ ಸಮರ್ಪಿಸಬೇಕಾದ ಕಾಣಿಕೆಗಳು ಯಾವುವೆಂದರೆ, ಸರ್ವಾಂಗ ಹೋಮಕ್ಕಾಗಿ ಪೂರ್ಣಾಂಗವಾದ 1 ವರ್ಷದ ಟಗರು, ದೋಷ ಪರಿಹಾರಕ ಯಜ್ಞಕ್ಕಾಗಿ ಪೂರ್ಣಾಂಗವಾದ 1 ವರ್ಷದ ಕುರಿ, ಸಮಾಧಾನ ಯಜ್ಞಕ್ಕಾಗಿ ಪೂರ್ಣಾಂಗವಾದ ಟಗರು ಇವೆ. ಅದಲ್ಲದೆ 1 ಪುಟ್ಟಿ ತುಂಬ ಎಣ್ಣೆ ಬೆರೆಸಿದ ಗೋಧಿ ಹಿಟ್ಟಿನ ಹುಳಿಯಿಲ್ಲದ ರೊಟ್ಟಿಗಳು, ಎಣ್ಣೆ ಹಾಕಿದ ಹುಳಿಯಿಲ್ಲದ ಕಡುಬುಗಳು, ಇವುಗಳನ್ನು ಮೇಲೆ ಕಂಡ ಯಜ್ಞಗಳೊಡನೆ ಕೊಡಬೇಕಾದ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು ಸಮರ್ಪಿಸಬೇಕು. ಯಾಜಕನು ಇವುಗಳನ್ನು ಯೆಹೋವನ ಸನ್ನಿಧಿಗೆ ತಂದು ನಾಜೀರನ ದೋಷ ಪರಿಹಾರಕ ಯಜ್ಞವನ್ನು ಸರ್ವಾಂಗ ಹೋಮವನ್ನು ಸಮರ್ಪಿಸಿದ ನಂತರ ಆ ಟಗರನ್ನು, ಪುಟ್ಟಿ ತುಂಬ ಹುಳಿಯಿಲ್ಲದ ರೊಟ್ಟಿಗಳನ್ನು ಯೆಹೋವನಿಗೆ ಸಮಾಧಾನ ಯಜ್ಞವಾಗಿ ಸಮರ್ಪಿಸಬೇಕು. ಅವನು ತಂದ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು ನೈವೇದ್ಯ ಮಾಡಬೇಕು. ಆಗ ನಾಜೀರನು ತನ್ನ ದೀಕ್ಷೆಯನ್ನು ಸೂಚಿಸುವ ತಲೆ ಕೂದಲನ್ನು ದೇವದರ್ಶನದ ಗುಡಾರದ ಬಾಗಿಲಿನ ಬಳಿಯಲ್ಲಿ ಕ್ಷೌರ ಮಾಡಿಸಿಕೊಂಡು ಆ ಕೂದಲನ್ನು ಸಮಾಧಾನ ಯಜ್ಞ ದ್ರವ್ಯಗಳ ಕೆಳಗಿರುವ ಬೆಂಕಿಯಲ್ಲಿ ಹಾಕಬೇಕು. ತರುವಾಯ ಯಾಜಕನು ಆ ಟಗರಿನ ಬೆಂದ ಮುಂದೊಡೆಯನ್ನು, ಪುಟ್ಟಿಯಲ್ಲಿನ 1 ಹುಳಿಯಿಲ್ಲದ ರೊಟ್ಟಿಯನ್ನು 1 ಹುಳಿಯಿಲ್ಲದ ಕಡುಬನ್ನು ತೆಗೆದುಕೊಂಡು ನಾಜೀರನು ಕ್ಷೌರ ಮಾಡಿಸಿಕೊಂಡ ನಂತರ ಅವನ ಕೈಯಲ್ಲಿ ಇಟ್ಟು ನೈವೇದ್ಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಬೇಕು. ಇದು ನೈವೇದ್ಯವಾಗಿ ನಿವಾಳಿಸುವ ಎದೆಯ ಭಾಗದಂತೆಯೂ ಯಾಜಕರಿಗೋಸ್ಕರ ಪ್ರತ್ಯೇಕಿಸುವ ತೊಡೆಯಂತೆಯೂ ಯಾಜಕನಿಗೆ ಸಲ್ಲಬೇಕು. ಆ ನಂತರ ಆ ನಾಜೀರನು ದ್ರಾಕ್ಷಾರಸವನ್ನು ಪಾನ ಮಾಡಬಹುದು. ಇದೇ ನಾಜೀರರ ವ್ರತವಿಧಿ. ಅವರು ತಮ್ಮ ವ್ರತಪೂರ್ತಿಗಾಗಿ ಯೆಹೋವನಿಗೆ ಸಮರ್ಪಿಸಬೇಕಾದ ಕಾಣಿಕೆ ಇದೆ. ಅವರು ತಮ್ಮ ಶಕ್ತಿಯನುಸಾರ ಹೆಚ್ಚಾಗಿಯೂ ಕೊಡಬಹುದು. ಆದರೆ ತಾವು ಕೊಡುತ್ತೇವೆಂದು ಹರಕೆ ಮಾಡಿದಷ್ಟು ವ್ರತ ವಿಧಿಗನುಸಾರವಾಗಿ ಕೊಡಲೇಬೇಕು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ
ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲ್ಯರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು, ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ಹೀಗೆ ಅವರು ಇಸ್ರಾಯೇಲ್ಯರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವದಿಸುವೆನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ಅಧ್ಯಯನ ಅರಣ್ಯಕಾಂಡ 6ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 6. 5ನೇ ಅಧ್ಯಾಯದಲ್ಲಿ ದೇವರು ಪವಿತ್ರತೆಯ ಕುರಿತಾಗಿ ಅಥವಾ ಅಶುದ್ಧತ್ವವನ್ನು ಸರಿಪಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳಿಬಿಟ್ಟು 6ನೇ ಅಧ್ಯಾಯದಲ್ಲಿ ಪ್ರತಿಷ್ಠೆಯ ಬಗ್ಗೆ ಮಾತನಾಡ್ತಾನೆ. ಹೌದು, ಅಪರಿಶುದ್ಧತೆ ತೊಲಗಿ ಪರಿಶುದ್ಧತೆಯಲ್ಲಿ ಬಂದಾಗ ಪ್ರತಿಷ್ಠೆಗೆ ಅದು ನಡೆಸುವಂಥದ್ದಾಗಿದೆ. ಅದು ನಮ್ಮ ಅನುಭವ ಆಗಿರುವಂತೆ ದೇವರು ಬಯಸುವಾತನಾಗಿದ್ದಾನೆ. ಇದು ಪ್ರತ್ಯೇಕವಾಗಿ ಇಸ್ರಾಯೇಲರಿಗೆ ಹೇಳಿದ್ದು, ಅದರಲ್ಲಿಯೂ ಇಸ್ರಾಯೇಲರಲ್ಲಿ ಲೇವಿಯರಿಗೆ ಹೇಳಿದ್ದು. ಆದರೆ ಇಂದು ಯಾಜಕರು ನಾವೆಲ್ಲರೂ ಎಂಬುದಾಗಿ ಹೊಸ ಒಡಂಬಡಿಕೆಯ ಬೋಧನೆ ಹಕ್ಕು ನಮಗಿದೆ. ಹೌದು, ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಬನ್ನಿರಿ, ನಿಮಗೋಸ್ಕರವಾಗಿ ಅದನ್ನು ನಾನು ಓದ್ತೇನೆ. ಪ್ರಕಟಣೆ 1 ಮತ್ತು ಅದರಲ್ಲಿ 5ನೇ ವಚನದ 2ನೇ ಭಾಗ, ರೆವಲೇಷನ್ 1:5, ಪ್ರಕಟಣೆ 1:5. ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, 1, ನಮ್ಮನ್ನು ಪ್ರೀತಿಸಿದಾತನು, 2, ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿದಾತನು, 3ನೇದು ನಮ್ಮನ್ನು ರಾಜ್ಯವನ್ನಾಗಿಯೂ ಅಥವಾ ರಾಜರನ್ನಾಗಿಯೂ, 4ನೇದು ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿರುವಾತನಿಗೆ. ಆಮೇಲಿರುವಂಥದ್ದು ಭಾಳ ಒಳ್ಳೆಯ ಒಂದು ದೊಡ್ಡ ಮಾತು, ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಹೌದು, ನಮಗೆ ಗೊತ್ತಿದೆಯೋ ಇಲ್ಲವೋ, ನಾವು ರಾಜರು. ನಮಗೆ ಗೊತ್ತಿದೆಯೋ ಇಲ್ಲವೋ, ನಾವು ಯಾಜಕರು. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಅಂತ ಹೇಳಿದಾಗ ಕೆಲವರು ಮಾತ್ರ. ಇಸ್ರಾಯೇಲ್ ಜನರಲ್ಲಿ ಲಕ್ಷಾಂತರ ಜನರಿದ್ದರು. ಆ ಲಕ್ಷಾಂತರ ಜನರಲ್ಲಿ 13 ಗೋತ್ರದವರಲ್ಲಿ 1 ಗೋತ್ರ ಲೇವಿಯರ ಗೋತ್ರ. ಆ ಲೇವಿಯರ ಗೋತ್ರದಲ್ಲಿ ಯಾಜಕ ಸೇವೆಯನ್ನು ಮಾಡಬೇಕು ಎಂಬುದಾಗಿ ದೇವರು ಹೇಳಿದರು. ಅದರಲ್ಲೂ ಭಾಳ ಸ್ಟ್ರಿಕ್ಟು. ಏನಂದರೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮುಟ್ಟಬಾರದು ಮತ್ತು ನೋಡಬಾರದು ಎಂಬುದಾಗಿ ಕೂಡ ದೇವರು ಭಾಳ ಖಂಡಿತವಾದ ರೀತಿಯಲ್ಲಿ ಹೇಳಿದನು. ಹಾಗಾದರೆ ಹೊಸ ಒಡಂಬಡಿಕೆಯ ಕಾಲದಲ್ಲಿ ದೇವರು ಆತನನ್ನು ನಂಬಿದ ಎಲ್ಲರನ್ನು ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ ಮಹಾ ಕೃಪೆಗಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು. ಯಾಕಂದರೆ ಅರಣ್ಯಕಾಂಡ 6ನೇ ಅಧ್ಯಾಯದಲ್ಲಿ ಇನ್ನೊಂದು ಯಾಜಕ ಸೇವೆ ಅಥವಾ ನಾಜೀರ ವೃತ್ತದ ಬಗ್ಗೆ ಕೊಡಲಾಗಿದೆ. ನಾಜೀರ ಎಂಬುದಾಗಿ ಹೇಳಿದಾಗ ಪ್ರತ್ಯೇಕಿಸಲ್ಪಟ್ಟ ಎಂಬ ಅರ್ಥವನ್ನು ಕೊಡುವಂಥದ್ದು. 6ನೇ ಅಧ್ಯಾಯ 1ನೇ ವಚನ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಅರಣ್ಯಕಾಂಡ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 6:1, ನೀನು ಇಸ್ರಾಯೇಲರಿಗೆ, ದೇವರು ಮೊದಲು ವಿಶ್ವಾಸಿಗಳಿಗೆ ಹೇಳ್ತಾನೆ, ಅನಂತರ ವಿಶ್ವಾಸಿಗಳಲ್ಲಿ ಇರುವಂಥ
ವಿಭಾಗಗಳು ಬೇರೆ ಬೇರೆ ಇರುವಂಥ ವ್ಯಕ್ತಿಗಳಿಗೆ ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಯಾವ ಪುರುಷನಾಗಲಿ ದೇವರು ಎಷ್ಟು ಧಾರಾಳವಾಗಿದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಯಾವ ಪುರುಷನಾಗಲಿ ಇದುವರೆಗೆ ಯಾಜಕರ ಹತ್ರ 5ನೇ ಅಧ್ಯಾಯದವರೆಗೆ ಆತನು ಮಾತನಾಡಿದನು. ಈಗ 6ನೇ ಅಧ್ಯಾಯದಲ್ಲಿ ಯಾವ ಪುರುಷನಾಗಲಿ ಸ್ತ್ರೀ ಆಗಲಿ. ಹಾಗಾದರೆ ಈ ನಾಜೀರರ ಹರಕೆ ಸ್ತ್ರೀ ಸಹ ಹೊರಬಹುದು, ಮಾಡ್ಬೋದು. ದೇವರು ಆ ರೀತಿಯಾಗಿ ಒಂದು ಧಾರಾಳತ್ವವನ್ನು ಕೊಟ್ಟಿರುವುದರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತನ್ನ ಜನರ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾನೆ ನೋಡ್ರಿ. ಈ ಅರಣ್ಯಕಾಂಡದಲ್ಲಿ ಇಸ್ರಾಯೇಲರು, ಜನರು, ಸಭೆಯವರು ಅನ್ನುವಂಥ ಪದ 588 ಸಾರಿ ಬರ್ತದೆ. 588 ಟೈಮ್ಸ್. ಯಾವುದರಲ್ಲಿ? ಈ ಅರಣ್ಯಕಾಂಡ ಪುಸ್ತಕದಲ್ಲಿ ಮಾತ್ರ 588 ಸಾರಿ ಇಸ್ರಾಯೇಲರು, ಸಭೆಯವರು, ಜನರು ಎಂಬಂಥ ಪದ ಬರ್ತದೆ. ಹಾಗಾದರೆ ತನ್ನ ಜನರ ಬಗ್ಗೆ ದೇವರಿಗೆ ಎಷ್ಟೊಂದು ಇಂಟ್ರೆಸ್ಟನ್ನು ಆತನು ವಹಿಸಿದಾತನಾಗಿದ್ದಾನೆ. ಮತ್ತು ದೇವರು ತನ್ನ ಜನರ ವಿಷಯದಲ್ಲಿ ಎಷ್ಟು ಯೋಜನೆಗಳನ್ನು ಇಟ್ಟುಕೊಂಡಿದ್ದಾನೆ ಎಂಬುದಾಗಿ ಈ ಅರಣ್ಯಕಾಂಡ ಪುಸ್ತಕದಲ್ಲಿ ಎಷ್ಟು ಅಧ್ಯಾಯಗಳು ಅಂತ ಹೇಳ್ಬಿಟ್ಟು ನೋಡುವಾಗ 36 ಅಧ್ಯಾಯಗಳಿದೆ, 36 ಚಾಪ್ಟರ್ಸ್. ಅದರಲ್ಲಿ 588 ಹತ್ರ 600 ಸರಿ ಈ ತನ್ನ ಜನರ ಬಗ್ಗೆ ಆತನು ಯೋಚಿಸುವಾತನಾಗಿದ್ದಾನೆ. ದೇವರು ನಮ್ಮ ಬಗ್ಗೆ ಸದಾ ಚಿಂತಿಸುವಾತನಾಗಿದ್ದಾನೆ. ಇಷ್ಟೆಲ್ಲ ನಿಯಮಗಳು, ಇದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು, ಹೀಗೆ ಹಾಗೆ ಅಂತ ಹೇಳ್ಬಿಟ್ಟು ಆತನು ಹೇಳುವಾಗ ನಾವು ಕೂಡ ಅದನ್ನು ಮಾಡಲಿಕ್ಕೆ ಯತ್ನಿಸುವಾಗ, ಅಂದರೆ ಇಸ್ರಾಯೇಲರು ಕೂಡ ಅದನ್ನು ಮಾಡಲಿಕ್ಕೆ ಯತ್ನಿಸುವಾಗ ಏನಾಗ್ತದೆ ಊಹಿಸ್ಕೊಳ್ರಿ. ಏನಾಗ್ತದೆ ಅಂದರೆ ದೇವರು ನಮ್ಮ ಜೀವನದಲ್ಲಿ ತೊಡಗಿರುವಂಥದ್ದು ಮಾತ್ರ ಅಲ್ಲ, ಇನ್ವಾಲ್ವ್ ಆಗಿರುವಂಥದ್ದು ಮಾತ್ರ, ನಾವು ಕೂಡ ದೇವರ ಜೀವನದಲ್ಲಿ ಇನ್ವಾಲ್ವ್ ಆಗಿಬಿಡ್ತೇವೆ. ಹಾಗೆ ಆಗಬೇಕೆಂಬುದೇ ದೇವರ ಚಿತ್ತ, ದೇವರಿಷ್ಟ. ಸರಿ, ದೇವರು ಅಥವಾ ಕರ್ತನೆಂಬಂಥ ಪದ 439 ಸಾರಿ ಈ ಪುಸ್ತಕದಲ್ಲಿ ಮಾತ್ರ ಬರ್ತದೆ. ಅರಣ್ಯಕಾಂಡದಲ್ಲಿ 439 ಟೈಮ್ಸ್ ಗಾಡ್, ಲಾರ್ಡ್, ಕರ್ತನು ಅಥವಾ ಯೆಹೋವನು, ದೇವರು ಎಂಬಂಥ ಪದ 439 ಸಾರಿ ಬರ್ತದೆ. ಆದುದರಿಂದ ದೇವರು ತನ್ನ ಮಕ್ಕಳ ವಿಷಯದಲ್ಲಿ ಎಷ್ಟು ಕಾಳಜಿಯನ್ನು ವಹಿಸಿದ್ದಾನೆ ಮತ್ತು ಎಷ್ಟೊಂದು ಆತ ನಮ್ಮ ವಿಷಯದಲ್ಲಿ ಚಿಂತಿಸುವಾತನಾಗಿದ್ದಾನೆ ಎಂಬುದಾಗಿ ತಿಳಿಯತಕ್ಕದ್ದು. ಅದೇ ಸಂದರ್ಭದಲ್ಲಿ ನಾಯಕರು ಕೂಡ ಭಾಳ ಇಂಪಾರ್ಟೆಂಟ್. ಮೋಶೆ ಎಂಬ ಪದ 229 ಸಾರಿ ಈ ಪುಸ್ತಕದಲ್ಲಿ ಮಾತ್ರ, ಅಂದರೆ ಅರಣ್ಯಕಾಂಡದಲ್ಲಿ ಮಾತ್ರ ಮೋಶೆ ಎಂಬಂಥ ಪದ 229 ಸಾರಿ ಬರ್ತದೆ. ಹಾಗಾದರೆ ದೇವರು, ಮೋಶೆ, ಇಸ್ರಾಯೇಲರು. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ದೇವರು, ನಾಯಕರು, ವಿಶ್ವಾಸಿಗಳು, ದೇವಜನರು. ಇದು ದೇವರ ದೃಷ್ಟಿಯಲ್ಲಿ ಭಾಳ ಪ್ರಾಮುಖ್ಯವಾದಂಥ ಒಂದು 3 ಅಂಶದ ಅಥವಾ 3 ವಿಧವಾದಂಥ ಸಂಬಂಧ ಎಂಬುದಾಗಿ. ಸರಿ, ಈ ನಾಜೀರ ವ್ರತ ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಎಂಬುದಾಗಿ ಹೇಳ್ತಾರಲ್ವ, ಇದು ವಿಶೇಷವಾದಂಥ ಒಂದು ಹರಕೆ. ಒಂದು ಪ್ರಶ್ನೆ ನಮಗೆ ಬಹುಶಃ ಬರ್ಬೋದು, ಅದೇನಂತ ಹೇಳಿದ್ರೆ, ಹೊಸ ಒಡಂಬಡಿಕೆಯ ಕಾಲದಲ್ಲಿರುವಂಥ ನಾವು ಹರಕೆ ಮಾಡಬಹುದಾ? ಅದಕ್ಕೆ ಒಂದು ಉತ್ತರವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ವಾಕ್ಯ ನನಗೆ ಅಪೊಸ್ತಲ ಕೃತ್ಯದಲ್ಲಿ ನೆನಪಿಗೆ ಬರ್ತಾ ಇದೆ. 18ನೇ ಅಧ್ಯಾಯ ಅಪೊಸ್ತಲ ಕೃತ್ಯ, ಮತ್ತು ಇದರಲ್ಲಿ ಒಂದು ಹರಕೆಯ ಕುರಿತಾಗಿ ಪೌಲನ ವಿಷಯದಲ್ಲಿ ಒಂದು ಮಾತಿದೆ. ಅದನ್ನು ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ, ನೆನಪಿಟ್ಕೊಳ್ಳಿಕ್ಕೆ ಈಸಿ. ಅದೇನಂತ ಹೇಳಿದ್ರೆ ಅಪೊಸ್ತಲ ಕೃತ್ಯ 18:18, ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 18 ವರ್ಸ್ 18. ಪೌಲನು ಇನ್ನೂ ಅನೇಕ ದಿವಸ ಅಲ್ಲಿದ್ದ ಮೇಲೆ ಸಹೋದರರಿಂದ ಅಪ್ಪಣೆ ತೆಗೆದುಕೊಂಡು ತನಗೆ ದೀಕ್ಷೆ ಇದ್ದದರಿಂದ, ವ್ರತ ಇದ್ದದರಿಂದ, ಹರಕೆ ಇದ್ದುದರಿಂದ
ಕೆಂಕ್ರಿಯದಲ್ಲಿ ಕ್ಷೌರ ಮಾಡಿಸಿಕೊಂಡು ಹಡಗನ್ನು ಹತ್ತಿ ಸಿರಿಯಕ್ಕೆ ಹೊರಟು ಹೋದನು. ಪೌಲನಿಗೊಂದು ಹರಕೆ ಇತ್ತಂತೆ, ವ್ರತ ಇತ್ತಂತೆ. ಆದ ಕಾರಣ ಅವನು ಆ ರೀತಿಯಾಗಿ ಒಂದು ಕಾರ್ಯವನ್ನು ಮಾಡಿದನು. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಹರಕೆ ಹೊತ್ತುಕೊಳ್ಳಬಹುದಾ? ಹೊತ್ತುಕೊಳ್ಳಬಹುದು. ಒಂದು ವೇಳೆ ಹೊತ್ತುಕೊಳ್ಳಬಾರ್ದು ಅಂತ ಅನಿಸಿದರೆ ಹೊತ್ತುಕೊಳ್ಳೋದು ಬೇಕಾಗಿಲ್ಲ. ಯಾವುದು ಪ್ರಾಮುಖ್ಯ ಅಂತೇಳಿದರೆ ದೇವರ ಆತ್ಮನಿಂದ ನಡೆಸಲ್ಪಡುವಂಥದ್ದು ಪ್ರಾಮುಖ್ಯ. ದೇವರ ಆತ್ಮನೊಬ್ಬರಿಗೆ ಹೀಗೆ ಮಾಡಂತ ಹೇಳ್ಬೋದು, ಇನ್ನೊಂದು ಮಾಡಬೇಡ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಹೊಸ ವರ್ಷ ಬಂದಾಗ ಭಾಳ ಜನರು ಹರಕೆ ಹೊತ್ಕೊಳ್ತಾರೆ. ಇಡೀ ಬೈಬಲನ್ನು ನಾನು ಜನವರಿ 1ನೇ ತಾರೀಕಿನಿಂದ ಓದಿಬಿಡ್ತೇನೆ ಎಂಬುದಾಗಿ ಕೆಲವು ಸಾರಿ ಹರಕೆ ಅರ್ಧದಲ್ಲಿ ನಿಂತು ಹೋಗಿಬಿಟ್ಟಿರ್ತದೆ. ಡಿಸೆಂಬರ್ ತಿಂಗಳು ಬಂದಾಗ ಮಾಡದೆ ಹೋಗ್ತೀವಿ. ಆದರೂ ಕೂಡ ಶಿಸ್ತು ಭಾಳ ಪ್ರಾಮುಖ್ಯ. ಹರಕೆ ಹಳೆ ಒಡಂಬಡಿಕೆಯಲ್ಲಿತ್ತು, ಶಿಸ್ತು ಅಂತ ಹೇಳಿದಾಗ ಆತ್ಮಿಕ ಶಿಸ್ತು ಕೂಡ ಬಹು ಪ್ರಾಮುಖ್ಯ. ಶಿಸ್ತು ಅಂದರೆ ಒಂದು ಉದಾಹರಣೆ, ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 35ನೇ ವಚನದಲ್ಲಿ ಯೇಸು ಕ್ರಿಸ್ತನು, ನಮ್ಮ ಕರ್ತನಾದ ಯೇಸು ಇನ್ನೂ ಮೊಬ್ಬಿರುವಾಗ, ಆಶ್ಚರ್ಯ ಅಲ್ವಾ? ಭಾಳ ಕೆಲಸ ಮಾಡ್ತಿದ್ರು, ಭಾಳ ಪ್ರಯಾಸ ಮಾಡ್ತಿದ್ರು, ಭಾಳ ಪ್ರಯಾಣ ಮಾಡ್ತಿದ್ರು. ಆ ದಿವಸಗಳಲ್ಲಿ ಫ್ಲೈಟು ಅಥವಾ ಬಸ್ಸು, ಟ್ರೈನು ಅನ್ನುವಂಥದ್ದು ಇರಲಿಲ್ಲ. ಆದರೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 35ನೇ ವಚನದಲ್ಲಿ ಮುಂಜಾನೆ ಇನ್ನೂ ಮೊಬ್ಬಿರುವಾಗ, ಕತ್ತಲಾಗಿತ್ತು, ಇನ್ನೂ ಬೆಳಕಾಗಿರಲಿಲ್ಲ, ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಕರ್ತನಾದ ಯೇಸು ಕ್ರಿಸ್ತನ ಜೀವನದಲ್ಲಿ ಇದ್ದಂಥ ಒಂದು ಶಿಸ್ತು, ಆತ್ಮಿಕ ಜೀವನದ ರಹಸ್ಯ ಶಿಸ್ತು. ಶಿಷ್ಯರು ಅನ್ನುವ ಪದ ಶಿಸ್ತಿನಿಂದ ಬರುವಂಥ ಮೂಲ ಪದವಾಗಿದೆ. ಡಿಸೈಪಲ್ಸ್, ಡಿಸಿಪ್ಲಿನ್. ಸರಿ, ಇಲ್ಲಿ ದೇವರು ಸುಮಾರು ಶಿಸ್ತನ್ನು ಈ ಹರಕೆ, ವಿಶೇಷ ಹರಕೆ ಹೊತ್ತಂಥವರಿಗೆ ಆತನು ಹೇಳುವಾತನಾಗಿದ್ದಾನೆ. ಏನದು? ಮದ್ಯವನ್ನು ಮುಟ್ಟಬಾರದು, ದ್ರಾಕ್ಷರಸವನ್ನು ಮುಟ್ಟಬಾರದು, ದ್ರಾಕ್ಷರಸದ ಹುಳಿಯನ್ನಾಗಲಿ ಬೇರೆ ಮದ್ಯದ ಹುಳಿಯನ್ನಾಗಲಿ ಕುಡಿಯಬಾರ್ದು. ಮೊದಲು ಮುಟ್ಟಬಾರ್ದು, ಅನಂತರ ಕುಡಿಯಬಾರ್ದು. ಹಸಿದಾಗಲಿ ಒಣಗಿದ್ದಾಗಲಿ ದ್ರಾಕ್ಷಿ ಹಣ್ಣನ್ನು ತಿನ್ನಬಾರ್ದು, ಮುಟ್ಟಬಾರ್ದು, ಕುಡಿಯಬಾರ್ದು, ತಿನ್ನಬಾರದು. ಈ ರೀತಿಯಾಗೆಲ್ಲ ಮಾಡಿಸ್ಕೊಂಡು ಬರೆದಿದ್ದು. ಯಾವ ಶವವನ್ನು ಮುಟ್ಟಬಾರ್ದು. ಅನಂತರ ಒಂದು ಭಾಳ ಖಂಡಿತವಾದಂಥ ಒಂದು ಮಾತು 7ನೇ ವಚನದಲ್ಲಿ ಇದೆ. ಅರಣ್ಯಕಾಂಡ 6ನೇ ಅಧ್ಯಾಯದ 7ನೇ ವಚನ, ನಂಬರ್ಸ್ ಚಾಪ್ಟರ್ 6 ವರ್ಸ್ 7. ಅದೇನಂತ ಹೇಳಿದರೆ, ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರಲ್ಲಿ ಯಾರು ಸತ್ತರೂ ಅವರ ನಿಮಿತ್ತ ಅವನು ತನ್ನನ್ನು ಅಪವಿತ್ರ ಮಾಡಿಕೊಳ್ಳಬಾರದು. ಮೊದಲು ಶವವನ್ನು ಮುಟ್ಟಬಾರ್ದು ಅಂತ ಹೇಳಿಬಿಟ್ಟು ಆನಂತರ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಂಬುದಾಗಿ ಹೇಳಿದಾಗ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತದೆ ರೀ. ಅದು ಲೂಕನ ಬರೆದ ಸುವಾರ್ತೆಯಲ್ಲಿ ಇರುವಂಥ ಒಂದು ವಾಕ್ಯ. 14ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ವಾಕ್ಯ ಇದು. ನಾನು ನಿಮಗೋಸ್ಕರವಾಗಿ ಓದ್ತೇನೆ, ಪ್ರಿಯ ವೀಕ್ಷಕರೇ ಕೇಳಿಸ್ಕೊಡ್ರಿ. 14 ಮತ್ತು 25ರಿಂದ ಇರುವಂಥ ವಾಕ್ಯದಲ್ಲಿ, ಬಹುಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು.
ಅಂದರೆ ನಮಗೆ ಈ ನಾಜೀರ ವ್ರತ ಭಾಳ ಶಿಸ್ತು ಉಳ್ಳದಾಗಿ ನಮಗೆ ಅನಿಸ್ಬೋದು. ಶಿಷ್ಯತ್ವದ ಒಂದು ಶಿಸ್ತು ನಿಬಂಧನೆ ಕೂಡ ಹಾಗೇ ಇತ್ತು. ನನಗಿಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಪ್ರೀತಿಸುವಂಥವರು ನನಗೆ ಯೋಗ್ಯನಲ್ಲ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಹೇಳುವಾತನಾಗಿದ್ದಾನೆ. ಸರಿ, ಆದ ಕಾರಣ ಇಷ್ಟೆಲ್ಲ ದೊಡ್ಡ ಒಂದು ಲಿಸ್ಟನ್ನು ದೇವರು ಕೊಟ್ಬಿಟ್ಟು ಕೊನೆಗೆ ಆತನು ಹೇಳುವಂಥದ್ದು, ಒಂದು ವೇಳೆ ಅಕಸ್ಮಾತಾಗಿ ದೇವರು ಆ ರೀತಿಯಾಗಿ ಯೋಚನೆ ಮಾಡಿದ್ದು ಭಾಳ ಒಳ್ಳೆಯದು. ಯಾಕಂತೇಳಿದ್ರೆ 9ನೇ ವಚನದಲ್ಲಿ ಯೆಹೋವನಿಗಾಗಿ ಮೀಸಲಾಗಿ ಇರಬೇಕು, ಆದರೆ ಅಕಸ್ಮಾತ್ತಾಗಿ ಅವನ ಬಳಿಯಲ್ಲೇ ಸತ್ತದ್ದರಿಂದ ತಾನು ಪ್ರತಿಷ್ಠಿಸಿಕೊಂಡ ತಲೆ ಕೂದಲು ಅಪವಿತ್ರವಾದರೆ ಏನು ಮಾಡಬೇಕು? ದೋಷ ಪರಿಹಾರ ಯಜ್ಞವನ್ನು ಸಮರ್ಪಿಸಬೇಕು, ಸರ್ವಾಂಗ ಹೋಮ, ಪ್ರಾಯಶ್ಚಿತ್ತ ಈ ರೀತಿಯಾಗಿ ಮಾಡಿ ಸರಿಪಡಿಸಿಕೊಂಡು ಮತ್ತೆ ತನ್ನ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಬೇಕು. 5ನೇ ಅಧ್ಯಾಯದಲ್ಲಿ ಅಪವಿತ್ರವಾದವರು ಪವಿತ್ರರಾಗಬೇಕು, 6ನೇ ಅಧ್ಯಾಯದಲ್ಲಿ ಪವಿತ್ರವಾದಂಥವರು ಪ್ರತಿಷ್ಠೆ ಮಾಡಿಕೊಳ್ಬೇಕು ಎಂಬುದಾಗಿ ಹೇಳಿಬಿಟ್ಟು ಯಾಜಕರು ಹೇಳಬೇಕಾದ ಆಶೀರ್ವಚನವನ್ನು 22ರಿಂದ ದೇವರು ಆರೋನನಿಗೂ, ಇದುವರೆಗೆ ಮೋಶೆಗೆ, ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸೋದೇನೆಂದರೆ, ನೀವು ಇಸ್ರಾಯೇಲ್ರನ್ನು ಆಶೀರ್ವದಿಸುವಾಗ, ಇಸ್ರಾಯೇಲ್ರನ್ನಂದರೆ ದೇವಜನರನ್ನು ವಿಶ್ವಾಸಿಗಳನ್ನು ಆಶೀರ್ವದಿಸುವಾಗ 7 ಮಾತುಗಳನ್ನು ಹೇಳಿ ಆಶೀರ್ವದಿಸಬೇಕಂದ್ರೆ 7 ಫೋಲ್ಡ್ ಆರೋನಿಕ್ ಬ್ಲೆಸ್ಸಿಂಗ್, 7 ಪಟ್ಟಿನ ಈ ಮಹಾಯಾಜಕ ಆಶೀರ್ವಾದ, ನಮ್ಮ ಮಹಾಯಾಜಕನು ಯೇಸು ಕ್ರಿಸ್ತನು. ಹಾಗಾದರೆ ಈ ಆಶೀರ್ವಚನದಲ್ಲಿ ದೇವರ ಒಂದು ನಮ್ಮ ಜೀವನದಲ್ಲಿ ವೆಚ್ಚ ಮಾಡುವಂಥ ಇಷ್ಟವನ್ನು, ಬಯಕೆಯನ್ನು ನಾವು ನೋಡ್ತೇವೆ ರೀ. ಮೊದಲನೇದು 7 ದೇವರ 7 ಪಟ್ಟು ಆಶೀರ್ವಾದಗಳಲ್ಲಿ ಮೊದಲನೇದು, ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ. ಆಶೀರ್ವಾದದ ಮೊದಲನೇ ಹಂತ ಆಶೀರ್ವಾದವೇ. ಆದರೆ ಯಾರು ಆಶೀರ್ವದಿಸೋದು ಭಾಳ ಪ್ರಾಮುಖ್ಯ, ದೇವರು ತಾನೇ. ಮಹಾಯಾಜಕನು ಆರೋನ್ ಮಕ್ಕಳು ಆಶೀರ್ವದಿಸಿದರೂ ಕೂಡ ಯೆಹೋವನು ಆಶೀರ್ವದಿಸಿ. ಎರಡನೇದು 24ನೇ ವಚನ, ಕಾಪಾಡಲಿ. ಕಾಪಾಡುವಿಕೆಯು ದೇವರ ಆಶೀರ್ವಾದವೇ. ಕಾಪಾಡಲಿ ಅನ್ನೋದು ದೇವರ ಆಶೀರ್ವಾದ. ಮೂರನೇದು, ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ. ಕೆಲವು ಸಾರಿ ನಮಗೆ ಇಷ್ಟ ಇಲ್ಲದಂಥವ್ರ ಕಡೆ ನಾವು ನೋಡೋದೇ ಇಲ್ಲ ಮುಖ. ನೋಡಿದರೂ ಒಂಥರ ಬೇರೆ ವಿಕಾರ ಮುಖ ಮಾಡಿ ಆ ಮುಖದಲ್ಲಿ ಬೇರೆ ಬೇರೆ ಬಾಡಿ ಲ್ಯಾಂಗ್ವೇಜ್ ಇರ್ತದೆ, ಆ ರೀತಿಯಾಗಿ ನಾವು ನೋಡ್ತೀವಿ. ಆದರೆ ದೇವರು ನಮ್ಮನ್ನು ಆಶೀರ್ವದಿಸುವಂತೆ ನೋಡುವಾಗ ಪ್ರಸನ್ನ ಮುಖದಿಂದ ಆತನ ನೋಡುವ ಆತನ. ಇದು ಮೂರನೇ ಆಶೀರ್ವಾದ. ನಾಲ್ಕನೇ ಆಶೀರ್ವಾದ 25ನೇ ವಚನದಲ್ಲಿ, ಅರಣ್ಯಕಾಂಡ 6:25, ನಿಮ್ಮ ಮೇಲೆ ದಯವಿಡಲಿ. ದಯ, ದೇವರ ದಯ ನಮಗೆ ಬೇಕ್ರಿ. ದೇವರ ದಯವು ಆಶೀರ್ವಾದವೇ. ದ ಫೇವರ್ ಆಫ್ ಗಾಡ್ ಇಸ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ದೇವರ ದಯವಿಡಲಿ. 5ನೇದಾಗಿ, ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು. ಕೃಪಾ ಕಟಾಕ್ಷ, ಕೃಪೆ ಇರಲಿ, ಕಟಾಕ್ಷವಿರಲಿ ಅಂತ. ಲೆಟ್ ದ ಫೇವರ್ ಆಫ್ ಗಾಡ್ ಬಿ ಅಪಾನ್ ಯು. ನಿಮ್ಮ ಮೇಲೆ ಇರಲಿ ಅಂತ. ನಮ್ಮ ಮೇಲೆ ಕೆಲವು ಸಾರಿ ಮಳೆ ಬಿದ್ದಾಗ ಛತ್ರಿ ಇಟ್ಕೊಳ್ತೀವಿ, ನಾವು ಕೊಡೆ ಇಟ್ಕೊಳ್ತೀವಿ, ಯಾಕಂತೇಳಿ ಮಳೆ ಬೀಳಬಾರ್ದಂತ. ತೆಗೆದುಬಿಟ್ಟಾಗ ಏನಾಗ್ತದೆ, ಬೀಳ್ತದೆ. ಆ ರೀತಿಯಾಗಿ ದೇವರ ಆಶೀರ್ವಾದ, ಕೃಪೆಯ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಶಾಂತಿಯನ್ನು ಅನುಗ್ರಹಿಸಿ, ಶಲೋಮ್ ನಿಮಗಿರಲಿ. 6ನೇದಾಗಿ. 7ನೇದಾಗಿ ಎಕ್ಸ್ಟ್ರಾ, ಇಸ್ರಾಯೇಲರು ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಮತ್ತೆ ಹೆಸರು ಉಚ್ಚರಿಸಬೇಕು. ಪ್ರೈಸ್ ದ ಲಾರ್ಡ್ ಎಂಬುದಾಗಿ ಹೇಳ್ತೀವಲ್ಲ, ಆ ರೀತಿಯಾಗಿ ಆತನ ಹೆಸರನ್ನು ಉಚ್ಚರಿಸುವಾಗ ಆಶೀರ್ವಾದ. 6ನೇ ಅಧ್ಯಾಯ ಅರಣ್ಯಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 6. And the Lord spake unto Moses, saying, Speak unto the children of Israel, and say unto them, When either man or woman shall separate themselves to vow a vow of a Nazarite, to separate themselves unto the Lord, he shall separate himself from wine and strong drink, and shall drink no vinegar of wine, or vinegar of strong drink, neither shall he drink any liquor of grapes, nor eat moist grapes, or dried. All the days of his separation shall he eat nothing that is made of the vine tree, from the kernels even to the husk. All the days of the vow of his separation there shall no razor come upon his head, until the days be fulfilled in the which he separateth himself unto the Lord. He shall be holy, and shall let the locks of the hair of his head grow. All the days that he separateth himself unto the Lord, he shall come at no dead body. He shall not make himself unclean for his father, or for his mother, for his brother, or for his sister, when they die, because the consecration of his God is upon his head. All the days of his separation he is holy unto the Lord. And if any man die very suddenly by him, and he hath defiled the head of his consecration, then he shall shave his head in the day of his cleansing. On the 7th day shall he shave it. And on the 8th day he shall bring 2 turtles, or 2 young pigeons, to the priest, to the door of the tabernacle of the congregation. And the priest shall offer the one for a sin offering, and the other for a burnt offering, and make an atonement for him, for that he sinned by the dead, and shall hallow his head that same day. And he shall consecrate unto the Lord the days of his separation, and shall bring a lamb of the first year for a trespass offering. But the days that were before shall be lost, because his separation was defiled. And this is the law of the Nazarite when the days of his separation are fulfilled. He shall be brought unto the door of the tabernacle of the congregation. And he shall offer his offering unto the Lord, 1 he-lamb of the first year without blemish for a burnt offering, and 1 ewe-lamb of the first year without blemish for a sin offering, and 1 ram without blemish for peace offerings. And a basket of unleavened bread, cakes of fine flour mingled with oil, and wafers of unleavened bread anointed with oil, and their meat offering, and their drink offerings. And the priest shall bring them before the Lord, and shall offer his sin offering and his burnt offering. And he shall offer the ram for a sacrifice of peace offerings unto the Lord, with the basket of unleavened bread. The priest shall offer also his meat offering and his drink offering. And the Nazarite shall shave the head of his separation at the door of the tabernacle of the congregation, and shall take the hair of the head of his separation, and put it in the fire which is under the sacrifice of the peace offerings. And the priest shall take the sodden shoulder of the ram, and 1 unleavened cake out of the basket, and 1 unleavened wafer, and shall put them upon the hands of the Nazarite, after the hair of his separation is shaven. And the priest shall wave them for a wave offering before the Lord. This is holy for the priest, with the wave breast and heave shoulder, and after that the Nazarite may drink wine. This is the law of the Nazarite who hath vowed, and of his offering unto the Lord for his separation, beside that his hand shall get. According to the vow which he vowed, so he must do after the law of his separation. And the Lord spake unto Moses, saying, Speak unto Aaron and unto his sons, saying, On this wise ye shall bless the children of Israel, saying unto them, The Lord bless thee, and keep thee. The Lord make his face shine upon thee, and be gracious unto thee. The Lord lift up his countenance upon thee, and give thee peace. And they shall put my name upon the children of Israel, and I will bless them.